ರಾಜ್ಯದಲ್ಲಿ ರಾಜ್ಯ ಕಾಂಗ್ರೆಸ್ ಈಗ ಮತ್ತೊಂದು ವಿವಾದವನ್ನ ಮೈಮೇಲೆ ಎಳ್ಕೊಳ್ತಾ ಇದೆ. ಆ ಮೂಲಕವಾಗಿ ಈಗ ಮಾಧ್ಯಮದ ಹಕ್ಕು ಅದರ ವ್ಯಾಪ್ತಿ ಬಗ್ಗೆ ಚರ್ಚೆಗಳಾಗ್ತಿದೆ. ವಿಧಾನಸೌಧದಲ್ಲಿ ಪತ್ರಕರ್ತರಿಗೆ ಹೊಸ ನಿಯಮಗಳನ್ನ ಜಾರಿಗೊಳಿಸಲಾಗಿದೆ. ಮಾಧ್ಯಮಗಳಿಗೆ ನಿಗದಿಪಡಿಸಿದಂತ ಸ್ಥಳಗಳಲ್ಲೇ ಅವರು ಜನಪ್ರತಿನಿಧಿಗಳನ್ನ ಪ್ರಶ್ನೆ ಮಾಡಬೇಕು, ಬೈಟ್ಗಳನ್ನ ಪಡೆದುಕೊಳ್ಳಬೇಕು ಅನ್ನೋದಾಗಿ ಈಗ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ವಾರ್ತಾ ಇಲಾಖೆಗೆ ಈಗ ಒಂದು ಪತ್ರ ಬರೆದಿದೆ. ಅಂದ್ರೆ ಈ ಕೆಂಗಲ್ ಗೇಟು, ಪಶ್ಚಿಮ ಗೇಟ್ಗಳಲ್ಲೇ ಇವರು ನಿಗದಿಪಡಿಸಿದ ಸ್ಥಳದಲ್ಲೇ ಮಾಧ್ಯಮ ಪ್ರತಿನಿಧಿಗಳು ಅವ್ರ ಹತ್ರ ಮೈಕ್ ಹಿಡ್ಕೊಂಡು ಕೇಳಬೇಕು, ಅವ್ರ ಅಭಿವೃದ್ಧಿ ಕೆಲಸ ಏನ್ ಮಾಡಿದ್ರು, ಏನೇನು ಆಯ್ತು ಅನ್ನೋ ವಿಚಾರ ಇದೆ. ಇದರಿಂದ ಈಗ ಮಾಧ್ಯಮ ಸ್ವತಂತ್ರ, ಅಭಿವ್ಯಕ್ತಿ ಸ್ವತಂತ್ರದ ವಿಚಾರಗಳು ಚರ್ಚೆ ಆಗ್ತಿದೆ. ಸರ್, ಸಾಮಾನ್ಯವಾಗಿ ನಾವು ಈ ಇಂಟರ್ನ್ಯಾಷನಲ್ ಇಂಡೆಕ್ಸ್ಗಳು ನೋಡ್ತೀವಿ. ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ 180 ದೇಶದಲ್ಲಿ 151ನೇ ಸ್ಥಾನದಲ್ಲಿ ನಮ್ಮ ಭಾರತ ಬಂದಿದೆ. ಶೋಚನೀಯ ಪರಿಸ್ಥಿತಿಗಳು. ಆದರೆ ರಾಜ್ಯ ಸರ್ಕಾರ ಈ ಕಾಂಟ್ರವರ್ಸಿನ ಯಾಕೆ ಮೈಮೇಲೆ ಹಾಕುತ್ತಾ ಇದೆ? ಅವ್ರು ಹೇಳಿದ ಸ್ಥಳದಲ್ಲೇ ನಾವು ಹೋಗು ಮೈಕ್ ಹಿಡಿಬೇಕು ಅಥವಾ ಅವರನ್ನು ಪ್ರಶ್ನೆ ಮಾಡಬೇಕು ಅಂತಂದ್ರೆ ಯಾಕೆ ಇರಲಾರ್ದೆ ಇರುವೆನ ಬಿಡ್ಕೊಂತಿದ್ದಾರೆ ಅಂತ. ಈಗ ಇವರು ಈಗಾಗಲೇ ಮಾಡಿಕೊಂಡಿರುವ ಅವಿವೇಕತನ, ಅವಾಂತರಗಳನ್ನೆಲ್ಲ ಮುಚ್ಚಿಡೋದಕ್ಕೆ ಎಲ್ಲಿ ಗಮನ ಸೆಳಿಬಹುದು, ಇನ್ನೊಂದು ಕಡೆ ಜನರ ಗಮನನ ಬೇರೆ ಕಡೆ ಸೆಳಿಬಹುದು ಅನ್ನೋ ಪ್ರಯತ್ನದಲ್ಲಿ ಇವರಿದ್ದಾರೆ. ಹಾಗಾಗಿ ಇವರು ಈ DPR ಅವ್ರು ಏನು ಮಾಡ್ಕೊಂಡು, ಸಿಬ್ಬಂದಿ ಮತ್ತು ಇವರು ಸುಧಾರಣಾ ಇಲಾಖೆಯವರು ಒಂದು ಪ್ರಯತ್ನ ಪಡ್ತಾ ಇದ್ದಾರೆ ಅಷ್ಟೇ. ಮಾಧ್ಯಮದ ಹಕ್ಕನ್ನು ಕಿತ್ಕೊಳ್ಳುವಂಥ ಪ್ರಯತ್ನದಲ್ಲಿ ಇವರಿದ್ದಾರೆ. ಅದು ಸಾಧ್ಯ ಇಲ್ಲ. ಇವರೆಲ್ಲ ಚೇಷ್ಟೆಗಳಿವೆ ಅಷ್ಟೇ. ಸುಮ್ಮನೆ ಬಂದು ಹಿಂಗೇನೋ ಮಾಡೋದು, ಕಪಿ ಚೇಷ್ಟೆ ಅಂತಾರಲ್ಲ, ಆ ರೀತಿ ಚೇಷ್ಟೆ ಮಾಡೋದು, ಹೋಗೋದು. ನೋಡೋಣ ಮಾಧ್ಯಮದವ್ರನ್ನ ಒಂದು ಸ್ವಲ್ಪ ಇದಕ್ಕೆ ಹತೋಟಿಗೆ ತೊಗೊಂಬರೋಣ. ಯಾಕಂದರೆ ಅವ್ರಿಗೇನಿತ್ತು, ಮಾಧ್ಯಮದವರು ವಿರೋಧ ಪಕ್ಷದ ರೀತಿ ನಡ್ಕೋತಾರೆ ಅಂತ, ಅದೇ ರೀತಿ ನಡ್ಕೊಂಡ್ರೇನೆ ಮಾಧ್ಯಮ ಅಂತ ಅನ್ಸ್ಕೊಳ್ಳೋದು. ಸರ್ಕಾರದ ಪರವಾಗಿ ಬ್ಯಾಟ್ ಬೀಸ್ತಾ ಹೋಗೋದಕ್ಕಿದ್ರೆ ಮಾಧ್ಯಮ ಅಂತ ಕರೆಯಲ್ಲ. ನಿಮ್ಮ ಬಕೆಟೋ ಅಥವಾ ನಿಮ್ಮ ಮಗ್ಗೋ ಏನೋ ಆಗಿರ್ತೀವಿ, ಅದಾಗೋದಕ್ಕೆ ಸಾಧ್ಯ ಇಲ್ಲ. ಎಲ್ಲ ಮಾಧ್ಯಮನೂ ಆ ರೀತಿ ನಿರೀಕ್ಷೆ ಮಾಡಬೇಡಿ. ಈಗಾಗಲೇ ಒಂದಷ್ಟು ಮಾಧ್ಯಮಗಳು ನಿಮ್ಮ ವಿರುದ್ಧ ಬಿದ್ದಿದೆ. ನಿಮ್ಮ ಕಚ್ಚಾಟಗಳನ್ನು, ನಿಮ್ಮ ಒದ್ದಾಟಗಳನ್ನೆಲ್ಲ ತೋರಿಸಿ ನಿಮ್ಮ ಒಳಬೇಗುದಿನೆಲ್ಲ ಹೊರಗೆ ಚೆಲ್ತಾ ಇರೋದ್ರಿಂದ ನಿಮಗೆ ಆ ರೀತಿ ಮಾಡ್ಕೋಬೇಕು ಅಂತ ಅನಿಸಿದೆ. ಅಂದರೆ ಮಾಧ್ಯಮವನ್ನು ಒಂದು ಕಪಿಮುಷ್ಟಿಗೆ ತಗೋಬೇಕು, ನೀವೊಂದು ಹಿಡಿತಕ್ಕೆ ತಗೋಬೇಕು. ಈ ಹಿಂದೆ ಕಾಗೇರಿಯವರು ಒಳಗಡೆ ಒಂದು ಏನು ಕ್ಯಾಮ್ರಾ ತರಬಾರ್ದು ಅನ್ನೋ ಒಂದು ಇದನ್ನು ತಂದರು. ಅದಕ್ಕೂ ಕೂಡ ಒಂದು ಸಡಲಿಕೆ ಸಿಕ್ಕಿತ್ತು ಕೊನೆಗೆ. ಇವರು ಕೂಡ ಅದೇ ರೀತಿ ಪ್ರಯತ್ನ ಪಡ್ತಾ ಇದ್ದಾರೆ. ಇದು ಯಾವ ಕಾಲಕ್ಕೂ ಆಗೋದಿಲ್ಲ. ಮತ್ತು ಇದನ್ನು ಈ ಸದ್ಯದಲ್ಲೇ ಅವರು ಏನೋ ಒಂದು ಲೆಕ್ಕಾಚಾರಕ್ಕೆ ಬರಬೇಕಾಗುತ್ತೆ. ಯಾಕಂದರೆ ಒತ್ತಡಕ್ಕೆ ಮಣಿತಾರೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಕಿತ್ಕೊಳ್ಳೋದಕ್ಕೆ ಇವ್ರ ಕೈಯಲ್ಲಿ ಆಗೋದಿಲ್ಲ. ಆದರೂ ಮಾಧ್ಯಮದವ್ರು ತೋರಿಸಿಲ್ಲ ಅಂತಂದರೆ ನೀವು ಯಾರು? ಹೌದು, ಮಾಧ್ಯಮದಲ್ಲಿ ತೋರಿಸಿಲ್ಲ, ನಿಮ್ಮ ಅಭಿವೃದ್ಧಿಗಳನ್ನು ತೋರಿಸಿಲ್ಲ, ನೀವು ಮಾಡ್ತಾ ಇರೋದನ್ನು ತೋರಿಸಿಲ್ಲ. ಹಂಗಂದ್ರೆ ನೀವು ಮಾಡಿರೋದನ್ನ ಮಾತ್ರ ತೋರಿಸಿ, ಒಳ್ಳೆಯದನ್ನು ಮತ್ತು ಯಾವುದನ್ನು ತೋರಿಸ್ಬೇಡಿ ಅಂತಂದರೆ ಅದು ಮಾಧ್ಯಮ ಆಗಲ್ಲ. ನಿಮ್ಮ ಮುಖವಾಣಿ ಆಗ್ತೀವಿ. ನಿಮ್ಮ ಮುಖವಾಣಿ ಆಗೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇಡೀ ಮಾಧ್ಯಮ ಕ್ಷೇತ್ರವನ್ನು ನಿಮ್ಮ ಮುಖವಾಣಿಯಾಗಿ ಬದಲು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ನೀವು ಹೇಳದಂತೆ ನಡ್ಕೊಳ್ಳೋಕೆ ಆಗೋದೇ ಇಲ್ಲ. ನೀವು ಕೊಡುವ ಯಾವ ಇದರಲ್ಲಿಂದನೂ ವಾಹಿನಿ ನಡೆಯೋದಿಲ್ಲ. ವಾರ್ತಾ ಇಲಾಖೆಯಿಂದ ಕಟ್ಟುನಿಟ್ಟು ಕ್ರಮ ತಗೊಂಡು ಬಂದ ತಕ್ಷಣಕ್ಕೆ ಇಲ್ಲ ಆಗುವಂಥದ್ದಿದ್ರೆ ನಿಮ್ಮ ವಿಧಾನಸೌಧ ಹತ್ರ ಕ್ಯಾಮ್ರಾಗಳೇ ಓಡಾಡದೇ ಇರೋ ಪರಿಸ್ಥಿತಿನೂ ಬರಬಹುದು. ಆ ರೀತಿ ಆಗಬಹುದು. ವಾಹಿನಿ ಮೇಲೆ ಹಿಡಿತ ತರಬೇಕು, ಮಾಧ್ಯಮದ ಮೇಲೆ ಹಿಡಿತ ತರಬೇಕು, ಪತ್ರಕರ್ತರನ್ನ ಹತೋಟಿಲಿ ಇಟ್ಕೋಬೇಕು ಅನ್ನುವಂಥ ಇವರು ಏನು ಕ್ರಮ ತಗೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ದುರಂತ ಇವರು ಮಾಡ್ಕೊಳ್ಳುವಂಥದ್ದೇ ತುಂಬ ಇದೆ. ಒಳಗಡೆ ಜಗಳಗಳು ನಡೀತಾ ಇದ್ದಾವೆ. ಒಂದು ಕಡೆ ಹಗ್ಗ ಒಂದು ಕಡೆ ಹಿಡಿದು ಎಳೆದು ಒಬ್ಬ ಎಳಿತಾ ಇದ್ರೆ ಇನ್ನೊಂದು ಕಡೆ ಸ್ವತಂತ್ರ ಇದಕ್ಕೋಸ್ಕರ ಒಬ್ಬರು ಗುದ್ದಾಟ ನಡೀತಾ ಇದೆ. ಇದರ ಮಧ್ಯದಲ್ಲಿ ಇದನ್ನೊಂದು ತಂದು ಇಟ್ಕೊಳ್ಳುವಂಥದ್ದು ಅವಿವೇಕಿತನ ಅಂತ ಅನ್ಸುತ್ತೆ. ಜೊತೆಲಿ ಇತ್ತೀಚೆಗಷ್ಟೇ ವಿಧಾನಸೌಧದಲ್ಲಿ ಒಂದಿಷ್ಟು ಕಳ್ಳತನದ ವಿಚಾರಗಳು ಬಂದಿತ್ತು. ಅಂದ್ರೆ ಅವರ ಭದ್ರತಾ ವೈಫಲ್ಯಗಳನ್ನ ಮುಚ್ಚಿ ಹಾಕೊಳ್ಳೋದಕ್ಕೆ DPR ಬಂತಲ್ಲ, ಬಂದಿತ್ತು. 100 ಗ್ರಾಮ್ ಚಿನ್ನ ಏನೋ ಕದ್ಕೊಂಡೋದ, ಹಣ ಮಿಸ್ಸಿಂಗ್ ಆಯಿತು, ಆ ರೀತಿ ಆಯಿತು. ಅದು ಯಾವುದೋ ಸ್ವಾಮೀಜಿ ವಿಚಾರದಲ್ಲೂ ಒಂದಷ್ಟು ಅವ್ಯವಹಾರ ಆಗಿರುವಂಥದ್ದು ಅದ್ರ ಮೇಲ್ಗಡೆನೂ ಬಂತು. ಪತ್ರದ ವಿಚಾರವಾಗಿ ಒಂದಿಷ್ಟು ಅವರ ಲೋಪದೋಷಗಳು. ಇವರನ್ನು ಕೇಳೋದೇ ಹೇಳದ್ನಲ್ಲ, ಇವರನ್ನು ಕೇಳಬಾರ್ದು. ಪ್ರಶ್ನಾತೀತರಾಗಿ ಇವರನ್ನು ಬಿಟ್ಟು ಮಾಧ್ಯಮ ಇವರ ಮುಖವಾಣಿ ಅಂತ ನಡ್ಕೊಂಡ್ರೆ ನಾವು ಎಲ್ಲಿ ಬೇಕಾದರೂ ಹೋಗ್ಬೋದು, ಸರ್ವ ಸ್ವತಂತ್ರರು. ನಾವು ಕೇಳೋದನ್ನು ಕೇಳಿಬಿಟ್ರೆ ಇವರು ನಮ್ಮನ್ನು ಹತೋಟಿಗೆ ತಗೊಳ್ಳೋ ಪ್ರಯತ್ನ ಮಾಡುವಂಥದ್ದು, ಈ ರೀತಿ ಎಲ್ಲೋ ಒಂದು ಕಡೆ ಸೀಮಿತಗೊಳಿಸುವಂಥ ಪ್ರಯತ್ನ ಇವ್ರು ಮಾಡ್ತಾರೆ. ಈಗ ಅವನು ಸಿಬ್ಬಂದಿ ಅವ್ರು ಏನು ಮಾಡಿದ್ದಾರೆ ಅದನ್ನು ಎತ್ತಿದ್ದೆ ತಪ್ಪ. DPR ಅವರು ಡೈರೆಕ್ಟಾಗಿ ಅಲ್ಲಿಗೆ ಹೋಗ್ತಾರೆ ಅಂತಂದರೆ ನೇರವಾಗಿ ಸರ್ಕಾರದವರೇ ಇವರನ್ನು ಬಿಟ್ಟು ಮುಂಚೂಣಿಯಲ್ಲಿ ನಿಂತ್ಕೊಂಡು ವಾರ್ತಾ ಇಲಾಖೆಗೆ ಹೋಗಿ ಮಾಡಿಸಿರುವಂಥದ್ದು. ಯಾಕಂತಂದ್ರೆ ಈಗಾಗಲೇ ಅವ್ರ ಮೇಲ್ಗಡೆ ಏನು ಇಲ್ಲ ಸಲ್ಲದನ್ನು ಹೇಳೋದು ಕೊಟ್ಟಿಲ್ಲ. ನಾವು ಎಲ್ಲವೂ ಏನು ನಡೀತಾ ಇದೆ ಅದು ವಾಸ್ತವ ಸ್ಥಿತಿಯನ್ನು ಜನರ ಮುಂದೆ ಇಡುವಂಥ ಪ್ರಯತ್ನ ಮಾಡಿರುವಂಥದ್ದು. ಆ ವಾಸ್ತವವನ್ನು ಅರ್ಗಿಸ್ಕೊಳ್ಳೋದಕ್ಕೆ ಇವ್ರ ಕೈ ಆಗ್ತಿಲ್ಲ. ಹೀಗಾಗಿ ಈ ರೀತಿ ಕ್ರಮ ತಗೊಂಡ್ರೆ ನೆಕ್ಸ್ಟ್ ಕೆಂಗಲ್ ಗೇಟಿಗೋ ಪಶ್ಚಿಮ ಗೇಟಿಗೋ ಇವ್ರನ್ನ ಸೀಮಿತ ಮಾಡಿಸ್ಬಿಟ್ರೆ ಇನ್ನು ಮಿಕ್ಕ ಗೇಟ್ಗಳಲ್ಲಿ ಇವ್ರದ್ದು ಎಲ್ಲವನ್ನು ತೆರೆದಿಟ್ಕೋಬಹುದು ಅನ್ನುವಂಥ ಪ್ರಯತ್ನ ನಡೀತಾ ಇದೆ. ಸೊ ಸಾಧ್ಯತೆ ಇಲ್ಲ. ಯಾಕಂದ್ರೆ ಇಲ್ಲಿಂದ ಅನಾದಿ ಕಾಲದಿಂದನೂ ಪತ್ರಿಕೋದ್ಯಮ ನಡ್ಕೊಂಡ್ ಬಂದಿದೆ. ನೀವು ಏನು ಇವತ್ತೇನು ರೂಲ್ಸ್ ರೆಗ್ಯುಲೇಷನ್ ಮಾಡ್ತಾ ಇದ್ರಿ ಅಲ್ಲಿಂದ ಶುರುವಾಗಿದ್ದಲ್ಲ ಪತ್ರಿಕೋದ್ಯಮ.
ಸೊ ಒಂದು ಪತ್ರಿಕಾ ರಂಗದ ಶಕ್ತಿ ಏನು ಅಂತ ಅನ್ನುವಂಥದ್ದು ನಿಮ್ಮ ಎಲ್ಲ ಹಿರಿಯ ಅನುಭವಸ್ಥರನ್ನು ಕೇಳಿಕೊಂಡು ಮಾಡ್ಬೋದಾಗಿತ್ತು. ಯಾಕಂದರೆ ಎಂತೆಂಥ ಸರ್ಕಾರಗಳನ್ನೇ ತಲೆ ಕೆಳಗೆ ಮಾಡಿರುವಂಥದ್ದು ಪತ್ರಿಕೋದ್ಯಮದಲ್ಲಿ ಆಗಿದೆ, ಸಾಧ್ಯತೆ ಇತ್ತು. ಈಗಿನ ಪತ್ರಿಕೋದ್ಯಮದಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳು ಇವೆ ಹೊರತು ಹಂಗಂತ ಪೂರ್ತಿ ಪ್ರಮಾಣದಲ್ಲಿ ನೀವು ತೆಗೆದುಹಾಕಿ ನಿಂತ್ಕೊಂಡು ಏನೋ ಹತೋಟಿಗೆ ತೊಗೊತೀವಿ, ಹದಬಸ್ತಲ್ಲಿ ಇಡ್ತೀವಿ, ಅಸಾಧ್ಯ. ನಿಮ್ಮ ಹಣದಲ್ಲೋ ನಿಮ್ಮ ಪೂರ್ತಿ ಪೌಷ್ಟಿಕಾಂಶಯುತ ಆಹಾರ ಕೊಟ್ಬಿಟ್ಟು ನೀವೇನು ಸಲಹೆ ಮಾಡ್ತಾ ಇಲ್ಲ, ಪೋಷಣೆ ಮಾಡ್ತಾ ಇಲ್ಲ. ಹಾಗಾಗಿ ಸ್ವತಂತ್ರ ಪತ್ರಿಕೋದ್ಯಮನ ಹತ್ತಿಕ್ಕುವಂಥ ಪ್ರಯತ್ನ ಏನು ಮಾಡಿದ್ದಾರೆ ಇವರೆಲ್ಲ, ಇವ್ರ ಕೈಯಲ್ಲಿ ಆಗೋದಿಲ್ಲ. ಪ್ರಯತ್ನ ಮಾಡಿದ್ದಾರೆ ಅಂದರೆ ಈಗಾಗಲೇ ಅವರು ಒದ್ದಾಟಗಳನ್ನು ತೋರಿಸೋ ನಿಟ್ಟಲ್ಲಿ ಈಗ ಒಂದು ಗಮನ ಸೆಳೆಯುವಂಥ ಪ್ರಯತ್ನ, ಇನ್ನೊಂದು ಕಡೆಗೆ ಒಂದು ಗಮನ ಹೋಗಲಿ, ಇವರೆಲ್ಲರೂ ಆ ಕಡೆ ಒದ್ದಾಡ್ಕೊಂಡು ಇದು ಬಿಡಲಿ, ನಾವು ಈ ಕಡೆಯಿಂದ ಗೆಣಸು ವ್ಯಾಪಾರ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಹೌದು, ಇದು ಇಲ್ಲಿಗೆ ನಿಲ್ಲುತ್ತೆ. ಎಕ್ಸಾಕ್ಟ್ಲಿ. ಈಗಾಗಲೇ ಒಂದಿಷ್ಟು ಆಕ್ರೋಶ ಬಂದಿದೆ, ಸ್ವಪಕ್ಷದ ಶಾಸಕರು ಕೂಡ ಅಸಮಾಧಾನ ಹೇಳಿದ್ದಾರೆ. ವಿಲ್ಸಿ ಮುಂದೆ ಸರ್ಕಾರ ಹಿಂದೇಟ್ ಹಾಕುತ್ತಾ ಇಲ್ವಂತ, ಹಿಂದೇಟ್ ಹಾಕುವವರೆಗೂ ಹಾಕಲೇಬೇಕು. ಇದು ಇವೆಲ್ಲ ಹಾಕಲಿಲ್ಲ ಅಂತ ಹೇಳಿದ್ರೆ ಮಾಧ್ಯಮವನ್ನು ಮತ್ತೆ ಮುಂದೆ ಯಾವ ಪತ್ರಿಕಾ ಸ್ವಾತಂತ್ರ್ಯನೂ ಉಳಿದುಕೊಳ್ಳೋದಿಲ್ಲ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ಲ, ಪತ್ರಿಕಾ ಸ್ವಾತಂತ್ರ್ಯವೂ ಇಲ್ಲ. ಇವರೆಲ್ಲವೂ ಎಲ್ಲ ಹತ್ತಿಕ್ಕೋ ಪ್ರಯತ್ನ ಮಾಡಿಬಿಟ್ಟು ಎಲ್ಲವನ್ನೂ ಇವರು ಬಗಲಲ್ಲಿ ಹಾಕೊಂಡು ಹೋಗೋದಿದ್ರೆ ಸಾಧ್ಯನೇ ಇಲ್ಲ. ಇದನ್ನು ಮಾಡಲೇಬೇಕು. ಕೆಲವೇ ದಿನಗಳಲ್ಲಿ ಇದನ್ನು ಹಿಂದೆ ಪಡೆಯುವಂಥ ಪ್ರಯತ್ನ ಆಗುತ್ತೆ, ಮಾಡಲೇಬೇಕು. ಎಕ್ಸಾಕ್ಟ್ಲಿ.